ನಾವೆಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ನಿನ್ನೆ ದಿನ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ವಿದ್ಯಾರ್ಥಿ ಪರಿಷತ್ತಿನ ಕಡೆ ಒಂದು ಉದ್ದೇಶ ಇಷ್ಟೇ, ಇವತ್ತಿನ ರಾಜ್ಯ ಸರ್ಕಾರ ಅತಿ ಹೆಚ್ಚಿನಾಗಿ ಬಸ್ಸಿನ ಪ್ರಯಾಣವನ್ನು ಜಾಸ್ತಿ ಆಗ್ತಿದೆ. ಆದರೆ ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ತಾಯಂದಿರಿಗೆ ವಿದ್ಯಾರ್ಥಿನಿಯರಿಗೆ ಉಚಿತವಾದ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಂದ ಬರ್ತಕ್ಕಂಥದ್ದು ತಾಲೂಕಿಗಳೇ ಜಾಸ್ತಿ. ಆದರೆ ಇವತ್ತಿನ ರಾಜ್ಯ ಸರ್ಕಾರ ಒಂದು ಗಮನಕ್ಕೆ ತರ್ತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ ಉದ್ದೇಶ ಇಷ್ಟೇ, ನೀವು ಬಸ್ಸುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಕೊಟ್ಟಿರೋ ಬಸ್ ಪಾಸಿಗೆ ಅರ್ಜಿಯನ್ನು ತಕ್ಷಣವೇ ಬಸ್ ಪಾಸ್ ಇಶ್ಯೂವನ್ನು ಮಾಡಬೇಕು. ಯಾಕಪ್ಪ ಅಂದರೆ ಬಸ್ ಪಾಸ್ಗಳನ್ನ ಏನಾಗ್ತಿದಪ್ಪ ಅಂದರೆ ಅರ್ಜಿ ಕೊಟ್ಟು 2 ತಿಂಗಳಿಗೆ ನಮಗೆ ಬಸ್ ಪಾಸ್ಗಳು ಸಿಗ್ತಾಯಿದೆ ಸರ್. ಏನಾಗ್ತಿದಪ್ಪ ಅಂದರೆ ಅರ್ಜಿ ಕೊಟ್ಟು 2 ತಿಂಗಳು ಅಂತಂದರೆ ಒಂದು ದಿನಕ್ಕೆ 100 ರೂಪಾಯಿ ಬೇಕು ಸರ್ ನಮಗೆ. ಉದಾಹರಣೆ ಒಂದು ಹಳ್ಳಿಯಿಂದ ಬರಬೇಕಂತಂದರೆ ಬಸ್ಸಿಗಳಿಗೆ 100 ರೂಪಾಯಿ ಬೇಕು. ವಿದ್ಯಾರ್ಥಿಗಳಿಗೆ ಒಂದು ದಿನ 100 ರೂಪಾಯಿ ಅಂದರೆ 200 ತಿಂಗಳಿಗೆ ಎಷ್ಟಾಯಿತು? ಸುಮಾರು ರೊಕ್ಕ. ಅದೇ ದುಡ್ಡಲ್ಲಿ ನಾವು ಬಸ್ ಪಾಸಿಗೆ ಅರ್ಜಿ ಹಾಕಿರ್ತೀವಿ. ಮಿಡಿಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದೀವಿ. ಹಾಗಾಗಿ ನಾವು ನಿಮ್ಮೇನು ದ್ವೇಷ ಮಾಡ್ತಕ್ಕಂಥದ್ದಿಲ್ಲ. ವಿದ್ಯಾರ್ಥಿ ವಿರೋಧಿ ಅಂತಂದರೆ ನೀವು ವಿದ್ಯಾರ್ಥಿ